ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ ಅಕ್ಕಿನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಸಂಪ್ರದಾಯ ನಮ್ಮ ಈ ಸಂಕ್ರಾಂತಿ ಹಬ್ಬಕ್ಕೆ ನಡೆಯುತ್ತೆ ಅಂತ ಹೇಳಿ. ಸೊ ಲಾಸ್ಟ್ ವ್ಲಾಗಲ್ಲಿ ನಾವು 2 ದೇವಸ್ಥಾನಕ್ಕೆ ಹೋಗಿದ್ವಿ. ಅಂದರೆ ಸೋಮವಾರ 2 ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇನ್ನೂ 2 ದೇವಸ್ಥಾನಗಳಿಗೆ ಹೋಗಬೇಕಿತ್ತು. ಸೊ ಇವತ್ತು ಆ 2 ದೇವಸ್ಥಾನಗಳಿಗೆ ಹೋಗಿ ಅಕ್ಕಿನ ಕೊಟ್ಟು ಪೂಜೆ ಮಾಡಿಸ್ಕೊಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಫಸ್ಟು ನಾವು ಹೋಗ್ತಾ ಇರೋ ದೇವಸ್ಥಾನ ಬಂದು ಕೆಂಪಮ್ಮನ ದೇವಸ್ಥಾನ. ಆದರೆ ಕೆಂಪಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೋಗ್ತಾಯಿದ್ವಿ. ಅಲ್ಲಿ ಪೂಜಾರಿ ಬಾಗಿಲು ತೆಗ್ದಿರಲಿಲ್ಲ. ಸೊ ಹಾಗಾಗಿ ಆ ದೇವಸ್ಥಾನಕ್ಕೆ ಹೋಗದೆ ಅಲ್ಲೇ ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ಶನಿಮಹಾತ್ಮನ ದೇವಸ್ಥಾನ ಅಂತ ಸಿಗುತ್ತೆ. ಸೊ ಹಾಗಾಗಿ ಹಂಗೇ ಗಾಡಿಯಲ್ಲೇ ಶನಿಮಹಾತ್ಮನ ದೇವಸ್ಥಾನಕ್ಕೆ ಅಂತ ಹೋದ್ವಿ. ಎಷ್ಟು ವಿಶಾಲವಾದ ಕೆರೆ ಇದೆ ನೋಡಿ ನಮ್ಮೂರಲ್ಲಿ. ನಾನೇ ಈ ಕೆರೆಯನ್ನು ನೋಡ್ತಿರೋದು ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಈ ತುಂಬ ವಿಶಾಲವಾದ ದೊಡ್ಡ ಕೆರೆ ಆಗಿರೋದ್ರಿಂದ ಈ ಕೆರೆಯಿಂದ ತುಂಬ ಜನ ನೀರನ್ನು ಹೊಡ್ಕೊಂಡು ಇಲ್ಲಿನ ಅಕ್ಕಪಕ್ಕದ ರೈತರೆಲ್ಲರೂ ಕೂಡ ಈ ನೀರನ್ನು ಯೂಸ್ ಮಾಡಿಕೊಂಡು ಬೆಳೆಗಳನ್ನು ಬೆಳೀತಾರೆ. ಈ ನೀರನ್ನು ತುಂಬ ಜನ ರೈತರು ಅವಲಂಬಿತರಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಶನಿಮಹಾತ್ಮನ ದೇವಸ್ಥಾನದಲ್ಲೂ ಕೂಡ ಪೂಜಾರಿ ನಾವು ಬರೋ ಸ್ವಲ್ಪ ಹೊತ್ತಲ್ಲೇ ಮನೆಗೆ ಹೊರಟೋದ್ರಂತೆ. ಹಾಗಾಗಿ ನಾವೇನೇ ತಂದಿದ್ದ ಅಕ್ಕಿನ ಯಾಕೆ ಸುಮ್ಮನೆ ಮನೆಗೆ ವಾಪಸ್ ತೊಗೊಂಡೋಗ್ಬೇಕು ಅಂತ ಹೇಳಿ ಅಕ್ಕಿನ ದೇವ್ರ ಬಾಗಿಲ ಹತ್ರ ಇಟ್ಟು ದೀಪನ ಹಚ್ಚಿ ಕಾಯಿ ಹೊಡೆದು ಪೂಜೆ ಮಾಡಿಕೊಂಡ್ವಿ. ಇನ್ನು ಈಗ ಈ ದೇವಸ್ಥಾನನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಈ ಒಂದು ಶನಿಮಹಾತ್ಮನ ದೇವಸ್ಥಾನದಿಂದನೇ ಒಂಥರ ಕಲ್ಯಾಣಿ ಥರ ಮಾಡಿಕೊಂಡು ಮೆಟ್ಲನ್ನು ಮಾಡಿದ್ದಾರೆ ಕೆರೆಗೆ ಅಟ್ಯಾಚ್ ಆಗಿ. ದೇವಸ್ಥಾನಕ್ಕೆ ಬಂದವರು ಆ ಒಂದು ಕೆರೆ ನೀರಲ್ಲಿ ಕಾಲನ್ನು ತೊಳ್ಕೊಂಡು ದೇವರ ಸನ್ನಿಧಾನಕ್ಕೆ ಎಂಟ್ರಿನ ಕೊಡ್ಬೋದು. ಆ ಥರ ತುಂಬಾ ಚೆನ್ನಾಗಿದೆ. ಈಗ ಕನ್ಸ್ಟ್ರಕ್ಷನ್ ಮಾಡ್ತಿರೋದ್ರಿಂದ ಆ ಒಂದು ಪೂರ ಎಲ್ಲ ಕನ್ಸ್ಟ್ರಕ್ಷನ್ ಆದಮೇಲಂತೂ ದೇವಸ್ಥಾನ ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಸಬ್ಸ್ಕ್ರೈಬರ್ಸ್ ಮತ್ತು ನನ್ನ ವ್ಯೂವರ್ಸ್ಗೆಲ್ಲರಿಗೂ ಕೂಡ ಒಂದು ಸೆಕೆಂಡ್ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ಮಾರ್ನಿಂಗು ಬೇಗನೆ ಎದ್ದು ಸೊ ನಾನು ಬೇಗನೆ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರಿಗೆ ರೆಡಿ ಮಾಡಿಕೊಂಡೆ. ಕಳಸ ಮತ್ತು ದೀಪ ಎಲ್ಲ ಬೆಳಗಿ ಕುಂಕುಮ ಎಲ್ಲ ಹಾಕಿ ದೇವ್ರುಗಳನ್ನ ಹೂಗಳಿಂದ ಅಲಂಕಾರ ಮಾಡಿ ದೇವ್ರ ಪೂಜೆನ ಕಂಪ್ಲೀಟ್ ಮಾಡಿಕೊಂಡೆ. ಇವತ್ತಿನ ತಿಂಡಿಗೆ ತುಂಬ ಸಿಂಪಲ್ಲಾಗಿ ಕಿಚಡಿ ರೈಸ್ನ ಮಾಡಿಕೊಂಡು ತಿಂಡಿನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಹಬ್ಬ ಅಂದಮೇಲೆ ಬಗೆ ಬಗೆಯ ಅಡುಗೆಗಳು ಇಲ್ಲದೆ ಇದ್ದರೆ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಮಧ್ಯಾಹ್ನ ಅಡುಗೆಗೇ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಕಡಲೆಬೇಳೆನ ನೆನೆ ಹಾಕಿದ್ದೀವಿ. ಕಡಲೆಬೇಳೆ ವಡೆ ಮಾಡೋಣ ಬನ್ನಿ. ಈ ಕಡಲೆಬೇಳೆ ವಡೆನ ಮಾಡೋದಕ್ಕೆ 2 ಅವರ್ಸ್ಗಿಂತ ಮುಂಚೆನೇ ಕಡಲೆಬೇಳೆನ ನೆನೆ ಹಾಕೋಣ. ಕಡಲೆಬೇಳೆನ ನೆನೆ ಹಾಕಿ ಅದು ಉನಿಯೋಷ್ಟರಲ್ಲಿ ವಡೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಕೊಳ್ಳೋಣ. ಎಷ್ಟು ಈರುಳ್ಳಿನ ಹಾಕ್ತೀರಾ ಅಷ್ಟು ಟೇಸ್ಟಾಗಿ ಬರುತ್ತೆ. ಸೊ ಹಾಗಾಗಿ ಒಂದು 6-8 ಈರುಳ್ಳಿನ ಸಣ್ಣ ಸಣ್ಣದಾಗಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಒಳಗಡೆ ಹಾಕ್ಕೊಳ್ಳೋಣ. ಮತ್ತು ಮೆಣಸಿನ್ಕಾಯಿನ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಅಥವಾ ಪೇಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ನಾವು ಇಲ್ಲೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಇನ್ನು ಮಧ್ಯಾಹ್ನ ಅಡುಗೆಗೆ ಅವರೆಕಾಳು ಮತ್ತು ತರಕಾರಿನ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದು. ಸೊ ಅವರೆಕಾಳು ಸಾಂಬಾರನ್ನ ಮಾಡಿ ಅದಕ್ಕೆ ರೈಸ್ ಕೂಡ ಮಾಡಿಕೊಂಡು ಅಡುಗೆನ ಪ್ರಿಪೇರ್ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಕಡಲೆಬೇಳೆ ಕೂಡ ಚೆನ್ನಾಗಿ ನೆಂದಿತ್ತು. ಈ ಥರ ಕೈಯಲ್ಲೇ ಒಂದು ಕಾಳನ್ನ ತಗೊಂಡು ಕಟ್ ಮಾಡಿದ್ರೆ ಚೆನ್ನಾಗಿ ಕಟ್ ಆಗಬೇಕು. ಈ ಥರ ಆದರೆ ಕಡಲೆಬೇಳೆ ತುಂಬ ಚೆನ್ನಾಗಿ ನೆಂದಿದೆ ಅಂತ ಹೇಳಿ ನೆಂದಿರೋ ಕಡಲೆಬೇಳೆಗಳನ್ನೆಲ್ಲ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ತರ್ತರೆಯಾಗಿ ರುಬ್ಕೊಂಡು ಬರೋಣ. ಸ್ವಲ್ಪ ಕಾಳುಗಳೆಲ್ಲ ತರ್ತರೆಯಾಗಿ ರುಬ್ಕೊಂಡ್ರೆ ವಡೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇನ್ನೂ ಉಳಿದಿರೋ ಎಲ್ಲ ಒಂದು ಕಡಲೆಬೇಳೆಗಳನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬರೋಣ ಬನ್ನಿ. ಅದೇ ಮಿಕ್ಸರ್ ಜಾರಲ್ಲಿ ಲಾಸ್ಟಿಗೆ 2 ಗೆಡ್ಡೆ ಬೆಳ್ಳುಳ್ಳಿನ ಬೇಳೆಗಳನ್ನು ಮಾಡಿಕೊಂಡು ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೊಂಡು ಒಂದು ಪೀಸ್ ಆಫ್ ಚಕ್ಕೆನ ಕುಟ್ಟಿ ಪುಡಿ ಮಾಡಿ ಒಳಗಡೆ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಒಂದು 4 ಕಡ್ಡಿ ಕರಿಬೇವನ್ನು ತುಂಬ ಫ್ರೆಶ್ ಆಗಿರುವಂತಹ ಕರಿಬೇವನ್ನು ಹಾಕ್ಕೊಂಡು ತರ್ತರೆಯಾಗಿ ರುಬ್ಕೊಂಡ್ಬರೋಣ. ಸೊ ಮಧ್ಯ ವಡೆ ಒಳಗಡೆ ಆ ಒಂದು ಬೆಳ್ಳುಳ್ಳಿ ಆಗಿರ್ಬೋದು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಆಗಿರ್ಬೋದು, ಜೊತೆಗೆ ಆ ಒಂದು ಚಕ್ಕೆಯ ಫ್ಲೇವರ್ ಅಥವಾ ಅರೋಮಾ ಇದೆಯಲ್ಲ, ತಿನ್ನೋವಾಗ ತುಂಬಾ ಟೇಸ್ಟ್ ಆಗಿರುತ್ತೆ. ಈ ರುಬ್ಬಿರೋ ಎಲ್ಲ ಕಡಲೆಬೇಳೆಗಳನ್ನು
ನಾವು ಆಲ್ರೆಡಿ ಕಟ್ ಮಾಡಿದ್ದ ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನಕಾಯಿಗಳನ್ನು ಆಲ್ರೆಡಿ ಒಂದು ರೆಡಿ ಮಾಡಿಟ್ಟಿದ್ದ ಮಿಕ್ಸ್ಚರ್ ಇತ್ತಲ್ಲ, ಆ ಒಂದು ಮಿಶ್ರಣದೊಳಗಡೆಗೆ ನಾವು ಆಡಿಸ್ಕೊಂಡಿರುವಂತಹ ಕಡಲೆಬೇಳೆನ ನೀಟಾಗಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಒಂದು ಮಿಶ್ರಣನ ಮಿಕ್ಸ್ ಮಾಡೋ ಅಷ್ಟರಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ನಮಗೆ ಯಾವ ರೀತಿ ಶೇಪಲ್ಲಿ ಬೇಕೋ ಆ ರೀತಿ ಶೇಪಲ್ಲಿ ವಡೆನ ತಟ್ಟಿ ಕಾದಿರೋ ಎಣ್ಣೆಗೆ ಹಾಕಿ ಕರೆದ್ರೆ ಒಳ್ಳೆ ಕ್ರಿಸ್ಪಿಯಾದ ಸೂಪರ್ ಟೇಸ್ಟಿಯಾದ ಕಡಲೆಬೇಳಿನ ವಡೆ ರೆಡಿ ಆಗುತ್ತೆ. ವಡೆಗೆ ಕಾಂಬಿನೇಷನ್ ಆಗಿ ಪಾಯಸ ಇಲ್ಲದೆ ಇದ್ದರೆ ಚೆನ್ನಾಗಿರುತ್ತಾ? ಡೆಫಿನೆಟ್ ಆಗಿಲ್ಲ. ಹಾಗಾಗಿ ಪಾಯಸ ಮಾಡೋದಕ್ಕೂ ಕೂಡ ಒಂದು ಸಣ್ಣ ಲೋಟದಲ್ಲಿ ಅಕ್ಕಿನ ನೆನೆ ಹಾಕಿದ್ದು, ಅದನ್ನು ಕೂಡ ಒಂದು 2 ಅವರ್ಸ್ಗಿಂತ ಮುಂಚೆನೇ ನೆನೆ ಹಾಕಿದ್ದು ಅಕ್ಕಿನ. ಆ ನೆನೆ ಹಾಕಿದ್ದ ಅಕ್ಕಿ ಜೊತೆಗೆ ಸ್ವಲ್ಪ ಕಾಯನ್ನು ತುರ್ಕೊಂಡು ತೆಂಗಿನಕಾಯಿನ, ಅಕ್ಕಿ ಮತ್ತು ತೆಂಗಿನಕಾಯಿನ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೆ ಪಾಯಸ ಚೆನ್ನಾಗಾಗುತ್ತೆ. ತುಂಬ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ. ಸೊ ಸ್ವಲ್ಪ ತರ್ತರಿಯಾಗಿಯೇ ರುಬ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೆಲ್ಲನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಬೆಲ್ಲ ಚೆನ್ನಾಗಿ ಕರಗಾದ್ಮೇಲೆ ನಾವು ಆಲ್ರೆಡಿ ರೆಡಿ ಮಾಡಿಟ್ಟಿರುವಂತಹ ತೆಂಗಿನಕಾಯಿ ಮತ್ತು ಅಕ್ಕಿದು ಪೇಸ್ಟ್ ಇತ್ತಲ್ಲ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸರ್ ಜಾರ್ ತೊಳೆದ ನೀರನ್ನು ಕೂಡ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡದಿರೋ ಹಾಗೆ ನಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟನ್ನು ವಾಟ್ರ್ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಲಾಸ್ಟಲ್ಲಿ ನಿಮಗಿಷ್ಟವಾದ ಡ್ರೈ ಫ್ರೂಟ್ಸ್ಗಳನ್ನು ತುಪ್ಪದಲ್ಲಿ ಕರೆದಿ ಒಳಗಡೆ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ, ತುಂಬಾ ಸಿಂಪಲ್ಲಾಗಿ ವಡೆ ಜೊತೆಗೆ ತಿನ್ನೋದಕ್ಕೆ ಪಾಯಸ ರೆಡಿ ಆಗುತ್ತೆ. ಹಬ್ಬಕ್ಕೆ ಇಷ್ಟೇ ಅಡುಗೆಗಳು ಅಂತ ಅಂದ್ಕೊಂಡ್ರಾ? ಇಲ್ಲ, ಇನ್ನೂ ಇದೆ. ವಡೆ ಮಾಡಿದ್ಮೇಲೆ ಬೋಂಡ ಮಾಡದೇ ಇದ್ದರೆ ಆಗುತ್ತಾ? ಸೊ ಅದು ಯಾಕೆ ಕಮ್ಮಿ ಅಂತ ಹೇಳಿ ಬೋಂಡನೂ ಕೂಡ ಮಾಡ್ಕೊಳ್ತಾ ಇದ್ದೀವಿ. ಬೋಂಡನ ಮಾಡೋದಕ್ಕೆ ಒಂದು 4 ಈರುಳ್ಳಿನ ಸಿಪ್ಪೆನ ತೆಗ್ದು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಒಳಗಡೆ ಹಾಕ್ಕೊಳ್ಳೋಣ. ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಳುಗಳನ್ನು ಕಟ್ ಮಾಡಿ ಹಾಕ್ಕೊಳ್ಬೋದು, ಅಥವಾ ಅದರ ಬದಲು ಅಚ್ಚ ಖಾರದ ಪುಡಿನೂ ಕೂಡ ನೀವು ಯೂಸ್ ಮಾಡ್ಬೋದು. ನಾನು ಇಲ್ಲಿ ಸಣ್ಣದಾಗಿ ಮೆಣಸಿನಕಾಯಿಗಳನ್ನು ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಜೊತೆಗೆ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಳೋಣ. ಅಡುಗೆ ಸೋಡಾನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಾಫ್ಟಾಗೇ ಮಿಕ್ಸ್ ಮಾಡ್ಕೊಳ್ಳೋಣ. ವಡೆ ಮಾಡಿರುವಂತಹ ಎಣ್ಣೆ ಇತ್ತಲ್ಲ, ಆ ಒಂದು ಎಣ್ಣೆ ಬಾಣಲಿಯನ್ನೇ ಸ್ಟವ್ ಮೇಲಿಟ್ಟು ಎಣ್ಣೆ ಬಿಸಿ ಆದಮೇಲೆ ನಮಗಿಷ್ಟವಾದ ಶೇಪ್ಗಳಲ್ಲಿ ಸ್ವಲ್ಪ ಉಂಡೆಗಳನ್ನು ಮಾಡಿಕೊಂಡು ಈ ಥರ ಎಣ್ಣೆ ಒಳಗಡೆ ಹಾಕ್ಕೊಂಡು ಕರಿದ್ಕೊಳ್ಳೋಣ. ಒಂದು ಸೈಡೆಲ್ಲ ಬೆಂದಾದಮೇಲೆ ಇನ್ನೊಂದು ಸೈಡ್ ಕೂಡ ತಿರ್ಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಳ್ಳೆ ಸೂಪರ್ ಟೇಸ್ಟಿಯಾದ ಪಫಿಯಾದ ಬೋಂಡ ರೆಡಿ ಆಗುತ್ತೆ. ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೆ ಸುಗ್ಗಿ ಹಬ್ಬ ಅಂತಲೂ ಕೂಡ ಕರೀತಾರೆ. ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಚಿಕ್ಕವರಿಂದ ದೊಡ್ಡೋರವರೆಗೂ ತುಂಬಾ ಖುಷಿ ಪಡ್ತಾರೆ. ಹೆಣ್ಣು ಐಕ್ಳಿಂದ ಹಿಡಿದು ಗಂಡು ಐಕ್ಳವರೆಗೂ ತುಂಬಾ ಖುಷಿ ಪಡುವಂತಹ ಹಬ್ಬ. ನಮ್ಮ ಹೆಣ್ಮಕ್ಳುಗಳೆಲ್ಲ ಮನೆ ಮುಂದೆ ದಾರಿಸಿ ಗುಡಿಸಿ ರಂಗೋಲಿಗಳನ್ನು ಹಾಕಿ ಆ ಎಲ್ಲದಕ್ಕೂ ಬಣ್ಣಗಳನ್ನು ತುಂಬಿ ಹಬ್ಬದ ಮೆರುಗನ್ನೇ ಚೇಂಜ್ ಮಾಡಿಬಿಡ್ತಾರೆ. ಜೊತೆಗೆ ಬಗೆಯ ಅಡುಗೆಗಳನ್ನು ಮಾಡಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ರಿ. ನಮ್ಮ ಗಂಡು ಐಕ್ಳುಗಳೆಲ್ಲ ತುಂಬ ಜನ ಬೆಂಗಳೂರಲ್ಲಿ ವಾಸವಾಗಿದ್ದರೂ ಕೂಡ ಈ ಹಬ್ಬಗಳಿಗೆ ಎಲ್ಲೇ ಇದ್ದರೂ ಕೂಡ ನಮ್ಮ ಹಳ್ಳಿಗಳಿಗೆ ಬರ್ತಾರೆ. ನಾವು ಎಲ್ಲ ಅಡುಗೆಗಳನ್ನು ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಕೊಟ್ಟಿಗೆಯ ದುಂಬುಧೂಳುಗಳನ್ನೆಲ್ಲ ಹೊಡೆದು ನಮ್ಮ ಮನೆಯ ಸಾಕ್ಷಾತ್ ಲಕ್ಷ್ಮಿಯರು, ನಮ್ಮನೆ ಹಸುಗಳು, ಎಲ್ಲ ಹಸುಗಳ ಮೈಗಳನ್ನು ಚೆನ್ನಾಗಿ ಉಜ್ಜಿ ಎಲ್ಲನೂ ತೊಳೆದು ಬಿಸಿಲಿಗೆ ಕಟ್ಟಾಕ್ತಿದ್ದಾರೆ. ಕಟ್ಟಾಕಿ ಕೊಟ್ಟಿಗೆನೂ ಕೂಡ ಚೆನ್ನಾಗಿ ಉಜ್ಜಿ ತೊಳೆದ್ರು. ಸೊ ಅವರು ಎಲ್ಲ ತೊಳೆದು ಸ್ನಾನ ಮಾಡ್ಕೊಂಡು ಬಂದರು. ಎಲ್ಲರೂ ಕೂಡ ಒಟ್ಟಿಗೆ ಕೂತು ಭರ್ಜರಿ ಹಬ್ಬದೂಟನ ಸವಿದ್ವಿ. ನಮ್ಮ ಹಳ್ಳಿಗಳಲ್ಲಿ ಬೆಳಗ್ಗೆಯಿಂದ ಏನಾಯ್ತಲ್ಲ ಹಬ್ಬ, ಇದಲ್ಲ ಆ್ಯಕ್ಚುಲಿ ಹಬ್ಬ ಶುರು ಆಗೋದೇ ಸಂಜೆ ಮೇಲಿಂದ. ನಮ್ಮ ಊರಿನ ಎಲ್ಲ ಹಸುಗಳನ್ನು ಚೆನ್ನಾಗಿ ಸಿಂಗರಿಸಿ ಆ ಮೈಗಳಿಗೆ ಬಣ್ಣಗಳನ್ನು ಹಾಕಿ ಕೊಂಬುಗಳಿಗೆ ಆ ಒಂದು ನೀಲಿ ಬಣ್ಣಗಳನ್ನು ತುಂಬಿ ಅವುಗಳಿಗೆ ಕೊಂಬುಗಳಿಗೆ ತೀಪಿಗಳನ್ನು ಕಟ್ಕೊಂಡು ಚಂದವಾಗಿ ಹಸುಗಳನ್ನು ಅಲಂಕರಿಸ್ಕೊಂಡು ಊರಿಂದ ಆಚೆ ಕಿಚ್ಚ ಹಾಯಿಸೋ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ರಸ್ತೆ ಮಧ್ಯದಲ್ಲಿ ಬೆಂಕಿನ ಹಾಕಿ ಎಲ್ಲ ಹಸುಗಳನ್ನು ಕಿಚ್ಚ ಹಾಯಿಸ್ತಾರೆ. ಹಸುಗಳು ಬೆಚ್ಚಿ ಆ ಬೆಂಕಿಯಲ್ಲಿ ಜಿಗಿಯೋದನ್ನು ನೋಡೋದಕ್ಕೆ ನಮ್ಮ ಹಳ್ಳಿಯ ಎಲ್ಲ ಜನರು ಕೂಡ ನೆರೆದಿರ್ತಾರೆ.
ಚಳಿಗಾಲ ಅಂದರೆ ಸೋಂಕು ಕಾಯಿಲೆಗಳ ಕಾಲ ಅಂತಲೇ ಕರೀತಾರೆ. ಮೊದಲೆಲ್ಲ ಹಸುಗಳೇ ವಿವಿಧ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದು, ಅದನ್ನು ತಡೆಯೋದಕ್ಕೆ ಕಿಚ್ಚು ಹಾಯಿಸೋದನ್ನು ಪ್ರಾರಂಭ ಮಾಡ್ತಾರೆ. ಮೈ ತುಂಬೆಲ್ಲ ಅರಿಶಿಣನ ಹಾಕೋದ್ರಿಂದ ಅವುಗಳಿಗೆ ಸೋಂಕು ಹರಡದೇ ಇರೋ ಹಾಗೆ ತಡೆಗಟ್ಟುತ್ತೆ. ಅದ್ರ ಜೊತೆಗೆ ಬೆಂಕಿಲಿ ಕಿಚ್ಚು ಹಾಯಿಸೋದ್ರಿಂದ ಅದರ ಮೈಗೆ ಬೆಂಕಿಯ ಹವಾ ತಾಗಿ ಅದರ ಮೈಯಲ್ಲಿರುವಂತಹ ಕ್ರಿಮಿಗಳು ಸತ್ತು ಹೋಗ್ತವೆ. ಆಗ ಅದರಿಂದ ಹಸುಗಳಿಗೆ ಬರುವ ಸೋಂಕು ರೋಗಗಳನ್ನು ತಡೆಗಟ್ಟಬಹುದು. ನಿಜವಾಗ್ಲೂ ಹೇಳಿ, ನಮ್ಮ ಹಳ್ಳಿಗಳಲ್ಲಿ ಏನೆಲ್ಲ ಹಿಂದೆಲ್ಲ ಮಾಡ್ಕೊಂಡು ಬಂದಿದ್ದಾರಲ್ಲ ಸಂಪ್ರದಾಯಗಳು ಅಂತ, ಅದೆಲ್ಲದಕ್ಕೂ ಕೂಡ ಒಂದು ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ. ನಮ್ಮ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಈ ಒಂದು ಎಲ್ಲ ಸಂಪ್ರದಾಯಗಳನ್ನು ಅನುಸರಿಸ್ಕೊಂಡು ಬಂದಿದ್ದಾರೆ, ಅನುಸರಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇದು ಸಂಕ್ರಾಂತಮ್ಮ ಅಂತ ಕರೀತಾರೆ. ಇದನ್ನು ಮೊದಲು ಮಣ್ಣಿನಲ್ಲಿ ಮಾಡಿ ಪೂಜೆನ ಮಾಡ್ತಾಯಿದ್ರು. ಆದರೆ ಇವಾಗ ಇಲ್ಲಿ ಸಿಮೆಂಟಲ್ಲೇ ಮಾಡಿಬಿಟ್ಟಿದ್ದಾರೆ. ಪ್ರತಿ ವರ್ಷ ಏನು ಮಾಡೋದು ಅಂತ ಅದಕ್ಕೆ ಒಂದು ಜಾಗನ ಫಿಕ್ಸ್ ಮಾಡಿ ಸಂಕ್ರಾಂತಮ್ಮನ್ನ ಸಿಮೆಂಟಲ್ಲೇ ಕಟ್ಟಿದ್ದಾರೆ. ಇನ್ನು ಹಬ್ಬ ಆದ ಮಾರನೆಗೆ ಇಲ್ಲಿ ಕೋಳಿಗಳನ್ನು ಕುಯ್ದು ಪೂಜೆನ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಕಿಚ್ಚು ಹಾಯಿಸಿರುವ ಜಾಗದಲ್ಲಿರುವ ಬೂದಿಯನ್ನು ತಗೊಂಡು ಬಂದು ಎಲ್ಲ ಹಸುಗಳಿಗೂ ಕೂಡ, ಮನೆಯಲ್ಲಿ ಕಟ್ಟ ಎಲ್ಲ ಹಸುಗಳಿಗೂ ಕೂಡ, ಅಥವಾ ಅದು ಕಟ್ಟಾಕೋ ಗೊತ್ತಿದೆಯಲ್ಲ ಆ ಒಂದು ಗೊತ್ತುಗಳಿಗೆ ಆ ಒಂದು ಬೂದಿಯನ್ನು ಚೆಲ್ಲಿ ಅಲ್ಲೇ ಸಂಕ್ರಾಂತಮ್ಮನಿಗೆ ಪೂಜೆ ಮಾಡಿರೋ ಪ್ರಸಾದನೂ ಕೊಟ್ಟಿರ್ತಾರೆ. ಆ ಒಂದು ಪ್ರಸಾದವನ್ನು ಹಸುಗಳಿಗೆ ತಿನ್ನಿಸಿ ಪೂಜೆನ ಮಾಡ್ತಾರೆ. ಒಂದು ಕಿಚ್ಚು ಹಾಯಿಸೋದನ್ನು ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಕಿಚ್ಚು ಹಾಯಿಸೋದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ಬಂದು ಇನ್ನು ರಾತ್ರಿ ಊಟಕ್ಕೆ ಮಧ್ಯಾಹ್ನ ಮಾಡಿದ ಭರ್ಜರಿ ಹಬ್ಬದ ಊಟವನ್ನು ಸವಿದು ಎಲ್ಲರೂ ಕೂಡ ಮಲ್ಕೊಂಡ್ವಿ. ಇನ್ನು ಮರುದಿವಸ ಬೆಳಗ್ಗೆಗೆ ಕೋಳಿನ ಕುಯ್ಯೋರು ಸಂಕ್ರಾಂತಮ್ಮನಿಗೆ ಹೋಗಿ ಕೋಳಿನ ಕುಯ್ಕೊಂಡು ಬರ್ತಾರೆ. ಇಲ್ಲ ಅನ್ನೋರು ಮಟನ್ ಅಥವಾ ಚಿಕನನ್ನು ಮನೆಯಲ್ಲೇ ತೊಗೊಂಡು ಬಂದು ಮಾಡಿ ಎಲ್ಲರೂ ಕೂಡ ವಸ್ತುಡ್ಕನ್ನು ಮಾಡ್ತಾರೆ. ನಾವು ಅಷ್ಟೇ 1 kg ಮಟನನ್ನು ತೊಗೊಂಡು ಬಂದು ಮಟನ್ ಸಾಂಬಾರು ಮಾಡಿ, ಮುದ್ದೆ ಮಾಡಿ, ರೈಸ್ ಮಾಡ್ಕೊಂಡಿದ್ವಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒನ್ಸ್ ಅಗೇನ್ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಹಳ್ಳಿಗಳಲ್ಲಿ ನಾವು ಸಂಕ್ರಾಂತಿ ಹಬ್ಬನ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ. ನೀವು ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಸಂಕ್ರಾಂತಿಯ ಸ್ಪೆಷಲ್ ಲಾಗ್ ಹೇಗಿತ್ತು, ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ಲಾಗ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಲಾಗಲ್ಲಿ ನಿಮ್ಗೇನಾದರೂ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಈ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗುವ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.